ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಮ ಮುಖದ ಮೇಲಿರೋಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಓಪನ್ ಪೋರ್ಸ್ ತುಂಬ ಬೇಗನೆ ಕಮ್ಮಿ ಆಗಲಿದ್ದಕ್ಕೆ ಅತ್ಯುತ್ತಮ ಆಗಿರುವಂತಹ, ಪರಿಣಾಮಕಾರಿಯಾಗಿರುವಂತಹ, ಸೇಫ್ ಆಗಿರುವಂತಹ ಮನೆಮದ್ದನ್ನು ಹುಡುಕ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ವಿಡಿಯೋ ಮಿಸ್ ಮಾಡ್ದೇ ಫುಲ್ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಂತೂ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರೋಂತಹ ಮನೆಮದ್ದು, ಆದರೆ ಎಷ್ಟು ಪರಿಣಾಮಕಾರಿ ಆಗಿರುವಂಥದ್ದು ಅಂದರೆ ಈ ಮನೆಮದ್ದು ಇದೆ ಅಲ್ವಾ, ಎಲ್ಲ ಟೈಪ್ಸ್ ಆಫ್ ಸ್ಕಿನ್ ಅವ್ರಿಗೂ ತುಂಬಾ ಸೇಫ್ ಆಗಿರುವಂಥದ್ದು. ನೀವು ಕ್ಲೀನಾಗಿ ಯೂಸ್ ಮಾಡಿದ್ರೆ ನಾನು ಹೇಳಿದ ರೀತಿಯಲ್ಲೇ ನಿಮಗೆ ನೀವು ನೆನೆಸಿದಕ್ಕಿಂತಲೂ ಅತ್ಯುತ್ತಮವಾದ ರಿಸಲ್ಟ್ ಕೊಡುತ್ತಿದ್ದು, ಅಷ್ಟು ಬೆಸ್ಟ್ ಆಗಿದೆ. ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಒಂದು ಬಾಳೆಹಣ್ಣು. ಆ ಬಾಳೆಹಣ್ಣಲ್ಲಿ ಅರ್ಧ ಭಾಗ ನಾನು ತೊಗೊತೀನಿ. ಯಾವ ಬಾಳೆಹಣ್ಣಾದರೂ ಪರವಾಗಿಲ್ಲ, ಪಚ್ಚ ಬಾಳೆಹಣ್ಣಾದರೂ ಪರವಾಗಿಲ್ಲ, ಪುಟ್ಟ ಬಾಳೆ ಆದರೂ ಪರವಾಗಿಲ್ಲ, ಯಾವ ಬಾಳೆಹಣ್ಣಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಬಾಳೆಹಣ್ಣು ತೊಗೊಳ್ಳಿ. ಒಂದಿಲ್ಲ ಅಂದರೆ ಅರ್ಧ ಬಾಳೆಹಣ್ಣು ತೊಗೊಳ್ಳಿ. ನಾನು ಅರ್ಧ ಬಾಳೆಹಣ್ಣು ತೊಗೊತಿದ್ದೀನಿ, ಸಿಪ್ಪೆ ಬಿಚ್ಚಿ ಅರ್ಧ ಬಾಳೆಹಣ್ಣು ತೊಗೊತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಏನು ಬೇಕೋ ಅದನ್ನು ಇವಾಗ ನಾನು ಹೇಳ್ತೀನಿ. ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಇವಾಗ ನೀವು ಮಿಕ್ಸಿಗಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಇವಾಗ ಕೈಯೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಇವಾಗ ಬಾಳೆಹಣ್ಣನ್ನು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ, ಲೋಟ್ರಿಯಲ್ಲಿ ಮಾಡಿದ್ದೀನಿ. ಇದಕ್ಕಿವಾಗ ಮುಲ್ತಾನ್ ಮಿಟ್ಟಿ ಹಾಕ್ಕೊಳ್ಬೇಕು. 1 ಸ್ಪೂನ್ ಮುಲ್ತಾನ್ ಮಿಟ್ಟಿ ಹಾಕ್ಕೊಳ್ಬೇಕು. ಮುಲ್ತಾನ್ ಮಿಟ್ಟಿ ತೊಗೊಂಡಿದ್ದೀನಿ, ಇಲ್ಲಿ 1 ಸ್ಪೂನ್ ಹಾಕ್ಕೊತಿದ್ದೀನಿ. ಮುಲ್ತಾನ್ ಮಿಟ್ಟಿ 1 ಸ್ಪೂನ್. ಹಾಗೆ ರೋಸ್ ವಾಟರ್ನ ಎಲ್ಲ ಪ್ಯೂರ್ ಆಗಿರೋಂಥದ್ದೇ ತೊಗೊಳ್ರಿ, ಯಾಕಂದರೆ ಫೇಸ್ಗೆ ಹಚ್ಕೊತಾರೆ, ಅದು ಸ್ಕಿನ್ ಹಾಳಾಗಬಾರ್ದು. ಅದಕ್ಕೆ ಪ್ಯೂರ್ ಆಗಿರೋಂಥದ್ದೇ ತೊಗೊಳ್ಳಿ. ಇದು ರೋಸ್ ವಾಟರ್ 1 ಸ್ಪೂನ್. ಈಗ ಇದಕ್ಕೊಂದು ಜೇನುತುಪ್ಪ 1 ಸ್ಪೂನ್. ಇದಕ್ಕೆ ಇವಾಗ ಜೇನುತುಪ್ಪ 1 ಸ್ಪೂನ್ ಜೇನುತುಪ್ಪ. ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಇವಾಗ ಫೇಸಿಗೆ ಅಪ್ಲೈ ಮಾಡ್ತೀನಿ. ಬಾಳೆಹಣ್ಣು, ಯಾವ ಬಾಳೆಹಣ್ಣಾದರೂ ತೊಂದರೆ ಇಲ್ಲ. ಒಂದು ಅರ್ಧ ಬಾಳೆಹಣ್ಣು ಸಿಪ್ಪೆ ತೆಗೆದು ನೀವು ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಮಿಕ್ಸಿಯಲ್ಲಿ, ಇಲ್ಲ ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ, ಇಲ್ಲ ಅಂದರೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಾಳೆಹಣ್ಣು ನಿಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡುತ್ತೆ, ಆಯಿತಾ? ಬಾಳೆಹಣ್ಣು ನಿಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡುವಂತಹ, ಸ್ಕಿನ್ನಲ್ಲಿರುವ ಪೋರ್ಸ್ ಏನಿರುತ್ತಲ್ಲ, ಪೋರ್ಸನ್ನು ಮಿನಿಮೈಸ್ ಮಾಡುವಂತಹ ಗುಣಗಳಿರುತ್ತೆ ಇದರಲ್ಲಿ, ಬಾಳೆಹಣ್ಣಲ್ಲಿ, ಆಯಿತಾ? ಹಾಗೆ ಇದು ಸ್ಕಿನ್ನನ್ನು ತುಂಬ ಕ್ಲಿಯರ್ ಮಾಡುತ್ತೆ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಈವನ್ ನಿಮ್ಮ ಮುಖದಲ್ಲಿರುವ ಸುಕ್ಕು ಕೂಡ ಕಮ್ಮಿ ಆಗುತ್ತೆ. ಇನ್ನೊಂದು ಅತ್ಯುತ್ತಮವಾಗಿರುವಂತಹ ಇಂಗ್ರೀಡಿಯೆಂಟ್ ಬೇಕಾಗಿರುವಂಥದ್ದು ಯಾವುದಂದರೆ ಮುಲ್ತಾನ್ ಮಿಟ್ಟಿ. ಇದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಲ್ಲೇ ಬೈ ಮಾಡ್ಬೋದು. ಇದರಿಂದ ಏನು ಉಪಯೋಗ ಅಂದರೆ ನಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಇದು. ಅದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಜೇನುತುಪ್ಪ 1 ಸ್ಪೂನಷ್ಟು ಸಾಕು. 1 ಸ್ಪೂನಷ್ಟು ರೋಸ್ ವಾಟರ್ ಬೇಕು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ರೋಸ್ ವಾಟರ್ ಕೂಡ ಒಳ್ಳೆ ಟೋನ್ ಕೊಡುತ್ತೆ, ಸ್ಕಿನ್ ಕಲ್ಲರ್ಗೆ ತುಂಬ ಒಳ್ಳೆಯದು. ಹಾಗೆ ಜೇನುತುಪ್ಪ ನ್ಯಾಚುರಲ್ ಮಾಯ್ಶ್ಚರೈಸರ್ ಥರ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಸ್ಕಿನ್ನ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಸುಕ್ಕು ಕಮ್ಮಿ ಆಗಲಿಕ್ಕೆ, ಪೋರ್ಸ್ ಕ್ಲಿಯರ್ ಆಗಬೇಕು, ಪೋರ್ಸ್ ಕ್ಲಿಯರ್ ಆಗಲಿಕ್ಕೆ ಮತ್ತು ನಿಮಗೆ ಮಾಯ್ಶ್ಚರೈಸರ್ ಅಂದರೆ ಹೈಡ್ರೇಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಸ್ವಲ್ಪ ಈ ಪೇಸ್ಟ್ನ ತಗೊಂಡು ಪೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೆ, ಎಕ್ಸ್ಪೆಷಲಿ ಮೂಗಿನ ಸೈಡಲ್ಲಿ ಅಂದರೆ ಕೆನ್ನೆಯಲ್ಲಿ, ಗಲ್ಲದಲ್ಲಿ, ಕೆಲವರಿಗೆ ತುಟಿ ಕೆಳಗ ಭಾಗದಲ್ಲಿ ಪೋರ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಈ ಪೇಸ್ಟನ್ನು ಹಚ್ಕೊಳ್ಬೇಕಾಗುತ್ತೆ. ಮುಖ ಫುಲ್ ಹಚ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಈವನ್ ಟೋನ್ ಕೊಡಲಿಕ್ಕೆ ಈ ಪೇಸ್ಟ್ ತುಂಬ ಅಂದರೆ ತುಂಬ ಒಳ್ಳೆಯದು. ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಡ್ರೈ ಆದಾಗ ಸ್ವಲ್ಪ ನೀರು ತೊಗೊಂಡು ಮತ್ತೆ ಫೇಸಲ್ಲಿ ಮಸಾಜ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಫೇಸ್ ವಾಶ್ ಆದಾದಮೇಲೆ ನೀವು ಒಂದೇ ಟೋನರ್ ಹಚ್ಕೊಳ್ಳಿ, ಇಲ್ಲಾಂದರೆ ಅಲೋವೆರಾ ಜೆಲ್ ಹಚ್ಕೊಳ್ಳಿ, ಇಲ್ಲ ಅಂದರೆ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಳ್ಳಿ. ಓಕೆನಾ? ಹಿಂಗೆ ಮಾಡಾದಮೇಲೆ ಸುಮ್ಮನೆ ಹಾಗೆ ಫೇಸ್ನ ಖಾಲಿ ಬಿಡ್ಬಿಡಿ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಹಚ್ಕೊಳ್ಳಿ. ನಾನಿವಾಗ ಅಲೋವೆರಾ ಜೆಲ್ ಹಾಕ್ಕೊಳ್ತೀನಿ. ಮಾಯ್ಶ್ಚರೈಸರ್ ಖಾಲಿಯಾಗಿದೆ. ನಾ ಹೇಳಿದ ರೀತಿಯಲ್ಲೇ ಮಾಡ್ಕೊಂಡು ಬನ್ನಿ, ಫೇಸ್ನ ಚೆನ್ನಾಗಿ ಇಟ್ಕೊಳ್ಳಿ, ಅಷ್ಟೇ ನಾನು ಹೇಳ್ತಾ ಇರೋದು. ಇದನ್ನು ವಾರಕ್ಕೆ 2 ಸತಿ ಹಚ್ಕೊಳ್ಳಿ, 3 ಸತಿ ಹಚ್ಕೊಳ್ಳಿ, ಇಲ್ಲ ಡೈಲಿ ಹಚ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯಾವ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಯಾವಾಗಾದರೂ ಒಟ್ಟಲ್ಲಿ ಡೈಲಿ ಯೂಸ್ ಮಾಡಿ, ಇಲ್ಲಾಂದರೆ ವಾರಕ್ಕೆ 1 ಸತಿ ಆದರೂ ಯೂಸ್ ಮಾಡಲೇಬೇಕು. ಫೇಸ್ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಮಾಡಲೇಬೇಕಾಗತ್ತೆ. ಓಕೆನಾ? ನಾನು ಅಲೋವೆರಾ ಜೆಲ್ ಹಾಕ್ಕೊತಿದ್ದೀನಿ ಅಷ್ಟೇ. ಹಚ್ಚಿಬಿಟ್ಟು ಹಾಗೆ ಫೇಸ್ನ ಬಿಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ನನಗೂ ಖುಷಿಯಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಹೇಗೆ ತಿಳ್ಕೊಂಡ್ಲಿ ಅಲ್ವಾ? ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.